ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಮ್ಮ ರಿಲೇಟಿವ್ ಮನೆಗೆ ಬಂದಿದ್ದು. ಇವರು ಇವಾಗ ತಾನೇ ಮನೆ ಕಟ್ಸಿರೋದು. ಇದು ಮೇನ್ ರೋಡಲ್ಲಿ ಇತ್ತು. ಎಷ್ಟು ತಿಂಗಳಾಯ್ತು ಕಟ್ಸಿ? ಏಪ್ರಿಲಲ್ಲಿ. ಹಾಂ, 3 ತಿಂಗಳ. ಇವ್ರದ್ದು ಜಾಸ್ತಿ ಇದೆ, ಇವ್ರದ್ದು ತೋರಿಸ್ತೀನಿ ಅಂತ ಬಂದರು ಇಬ್ರು ಕೂಡ. ಇಲ್ಲಿ ಪಕ್ಕದಲ್ಲಿ ಒಂದು ಜಾಗ ಇತ್ತು. ಸೊ ಇದಕ್ಕೆ ಎಷ್ಟು ನಡೀತಿದೆ ಏನು ಅಂತ ಕೇಳ್ದಂಗೂ ಆಗುತ್ತೆ ಅಂತ ಇವ್ರಿಗೆ ಎಷ್ಟು ಕಟ್ಸಿದ್ದಾರೆ ಮನೆನ ಎಲ್ಲ ತಿಳ್ಕೊಳ್ಳೋಣ. ಬನ್ನಿ ಕೆಳಗಡೆ ಹೋಗೋಣ. ಕೆಳಗಡೆಯಿಂದ ಬರೋಣ. ನಾಚ್ಕತ್ತವ್ರೆ, ಎಲ್ಲಿ ಜಾಸ್ತಿ ಎಷ್ಟು ಹೇಳೋಣ ದುಡ್ಡು ಅಂತಾನೆ ಗೊತ್ತಾಯ್ತಿಲ್ಲ. ಇವರಿಬ್ರೆ ಓನರ್ಸ್, ಹೆಂಗ್ ಓನರ್ಸು. ತುಂಬ ಚಿಕ್ಕ ವಯಸ್ಸಲ್ಲೇ 2 ಬೆಡ್ರೂಮ್ ಮನೆ ಕಟ್ಟಿದ್ದಾರೆ. ಅವ್ರು ಬರ್ತಾರೆ ಇಲ್ಲ. ಅಲ್ಲ ಓಡಾಯ್ತು, ಬರ್ತಾ ಇಲ್ಲ ಹೇಳಕ್ಕೆ. ಯಾಕಂದ್ರೆ ನಮ್ದು ಕೂಡ ಸೈಡ್ ತಗೊಳ್ಳೋ ಪ್ಲಾನ್ ಇದೆ, ಹಾಗಾಗಿ ನೋಡ್ತಾ ಇದ್ದೋ. ಸ್ಲಿಪ್ಪರ್ ಹಾಕೋಬೇಕಿತ್ತು ನೀವು. ಪರವಾಗಿಲ್ಲ, ಕಾಲ್ ತೊಳ್ಕೊ ಬರ್ತೀನಿ. ಅಲ್ಲಿ ತನಕ ಏನು ಹೋಗಲ್ಲ, ಇಲ್ಲೇ ಇಲ್ಲ ನಬ್ಬ ಕವರ್ ಆಗಿ. ಸೊ ಇದೆ ಇವ್ರ ಮನೆ ನೋಡಿ. ಇದೆ ಇವಾಗ ಹೊಸ್ದಾಗಿ ಕಟ್ಸಿರೋದು. ಇದೇನಂದರೆ ಮೈನ್ ರೋಡಲ್ಲೇ ಇತ್ತಲ್ಲ, ಸೊ ಕೆಳಗಡೆ ಇವ್ರ ಥರನೇ ಅಂಗಡಿ ಫ್ಯೂಚರ್ನಲ್ಲಿ ಈ ಥರ ಅಂಗಡಿ ಮಳಿಗೆ ಮಾಡಿಕೊಂಡು ಮೇಲ್ಗಡೆ ಮನೆ ಕಟ್ಕೋಬೋದು ಅಂತ. ಎಷ್ಟು ನಡೀತಿದ್ದಾರೆ ಮಾಮ? ಎಷ್ಟು ನಡೀತಿದ್ಯಪ್ಪ? ಕೆಳಗೆ ಬನ್ನಿ. ನೀವು ಎಷ್ಟಿಗೆ ತೊಗೊಂಡಿದ್ರಿ? ಇವಾಗ ಎಷ್ಟು ನಡೀತಿರ್ಬೋದು? ಇವಾಗ ಜಾಸ್ತಿ ಇದೆ. ಒಂದು ಸ್ಕ್ವೇರ್ ಫೀಟು 2.5 ಇಂದ 3 ಸಾವಿರ ಇರಬೇಕು. ಅದೆಷ್ಟಿದೆ ಪಕ್ಕದ್ದು? ಚಿಕ್ಕ ಸೈಟ್ ಅನ್ಸುತ್ತೆ. 20-50 ಉದ್ದ ಜಾಸ್ತಿ ಇದೆ. ತೋರಿಸ್ಬಿಡ್ತೀನಿ ತಡಿ. ಅಗಲ ಕಮ್ಮಿ. ಸೊ ಇದೆ ಅವ್ರ ಪಕ್ಕನೇ. ಯಾಕೆಂದರೆ ಇದೆ ಹೇಳಿದ್ನಲ್ಲ, ರೋಡ್ ಸೈಡು ಕಮರ್ಷಿಯಲ್ ಪರ್ಪಸ್ಸಿಗೆ ಚೆನ್ನಾಗಿದೆ. ಈ ಕೆಳಗಡೆ ಲೈಬ್ರರಿ ಮಾಡಿದಾರಲ್ಲ, ಕೀ ಇದೆಯಾ? ಇಲ್ಲ, ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಂಗಡಿ ಮಳಿಗೆ ಬಾಡಿಗೆ ಎಷ್ಟು ಬರುತ್ತೆ ಹೇಳೋಕ್ಕಿಲ್ವಾ? ಹಾಂ, ಓಕೆ. ಇದೇ ಬೆಟರ್ ಅಲ್ವಾ? ಮಳಿಗೆಗೆ ಬೆಟರು. ಅವರೇ ಎಲ್ಲ ಇಂಟೀರಿಯರ್ ವರ್ಕ್ ಎಲ್ಲ ಮಾಡಿಕೊಂಡು ಇರೋದು. ಲೈಬ್ರರಿ ತುಂಬ ಚೆನ್ನಾಗಿ ಮಾಡಿದಾರದು. ನಾವು ನೋಡ್ತಿದ್ವಲ್ಲ, ಅದಕ್ಕೋಸ್ಕರ ಕೇಳ್ತಿದ್ದೀವಿ ನಿಮ್ಮ ಹತ್ರ ಒಪಿನಿಯನ್ನ. ನಿಮ್ಮ ಮನೆ ತೋರ್ಸೋಣ ಜನಕ್ಕೆ? ನಿಮ್ಮ ಮನೆ ತೋರಿಸ್ಬೋದಾ? ಪರ್ಮಿಷನ್ ಕೊಡ್ಬೇಕಲ್ಲ ನೀವು. ನಡೀರಿ, ಒಂದ್ಸತಿ ತೋರಿಸ್ತೀನಿ ಬನ್ನಿ. ಬನ್ನಿ. ಹೋಮ್ ಸ್ಟೋರ್ ಮಾಡ್ತೀವಿ. ಹೇಗೆ? ನಾನೇನು ಮಾಡಲಿ, ಮಳೆ ಬರ್ತಿತ್ತಲ್ಲ. 20-50ಗೆ ಎಷ್ಟಾಗ್ಬೋದು? 2,500 ಅನ್ನಂಗೆ. 20-50ಕ್ಕೆ ಎಷ್ಟಾಗತ್ತೆ? ಫಸ್ಟ್ ಈ ಮನೆನಾ ಈ ಮನೆನಾ? ಏನೊಂದು 30 ಲಕ್ಷ 35 ಆಗುತ್ತಾ? ಹಾಂ, ಫಸ್ಟ್ ಈ ಮನೆನೇ. ಫಸ್ಟ್ ಈ ಮನೆ ನಿಮ್ಮ ತಮ್ಮ ತಾನೇ? ಹಾಂ, ಇವ್ರ ತಮ್ಮಂದು. ಹಾಂ, ತಮ್ಮ ಅವ್ರು ಹೋಗ್ಬಿಟ್ಟವ್ರು, ಇನ್ಕಮ್ ಟ್ಯಾಕ್ಸ್ ರೈಡ್ ಆಗ್ಬಿಡುತ್ತೆ ಅಂತ. ಸೊ ಇದೊಂದು ಮನೆ, ಅದೊಂದು ಮನೆ. ಅವ್ರ ತಮ್ಮವ್ರ ಮಿಸ್ಸಸ್ಸು ತುಂಬ ಶ್ರಮಜೀವಿ, ತಿರುಗ್ತಾನೆ ಇಲ್ಲ. ಅಲ್ಲ, ಡೈಮೆನ್ಷನ್ ಎಷ್ಟು ಈ ಮನೆ? 2 ಮನೆಯಿಂದ ಜಾಸ್ತಿ ಇರಬೇಕು. 41 ಹಿಂಗೆ ಒಬ್ಬೊಬ್ರದ್ದು ಹೇಳ್ತಿರೋದು ಅವರು. ಫಸ್ಟ್ ಇಬ್ರದ್ದು ಸೇರಿ ಹೇಳಿ. ಫಸ್ಟ್ 58 ಅಡಿ ಉದ್ದ, 37.5 ಅಡಿ. ಒಬ್ರದಾ? ಇಬ್ಬರದು ಸೇರಿ. ಸೇರದು. ಇಬ್ರದ್ದು ಸೇರಾ? ಹಂಗಾರೆ ಎಷ್ಟು ಕುಂಟೆ ಬರುತ್ತೆ? 2 ಕುಂಟೆ ಮೇಲೆ ಜಾಸ್ತಿ ಬರುತ್ತೆ. ನಡಿ. ಈಗ ಒಂದ್ ಮನೆಗೆ ಎಷ್ಟು ಹೇಳಿ? ಒಂದ್ ಮನೆ ಎಷ್ಟು ಅಡಿ ಎಷ್ಟು ಇದಿದೆ? ಇದು 18-19 ಅಡಿ ಪ್ಲಸ್ 58 ಅಡಿ ಉದ್ದ ಇದೆ. ಬನ್ನಿ ಮತ್ತೆ ಗೊತ್ತಾಯ್ತಲ್ಲ ಡೈಮೆನ್ಷನ್. ಇಲ್ಲಿ ಶ್ರಮಜೀವಿ, ತುಂಬಾ ಕೆಲಸ ಮಾಡ್ತವ್ರೆ. ಹಿಂಗ್ ಎಂಟ್ರಿ ಆದ್ರೆ ಶ್ರಮಜೀವಿ, ತುಂಬಾ ಕೆಲಸ. ಸೌಂಡ್ ಕಮ್ಮಿ ಕೊಡುವ. ಸೊ ಇಲ್ಲಿ ಬಂದರೆ ಇದೊಂದು ವಿಶಾಲವಾದ ಹಾಲ್ ಇದೆ. ಇವರೇ ಓನರು, ಈ ಮನೆ ಓನರು. ಸೊ ಇವ್ರವ್ರ ಅತ್ತೆ, ಇವ್ರವ್ರ ಮಗಳು ಇವಾಗ ತಾನೇ ಸ್ನಾನ ಮಾಡಿದ್ದಾಳೆ. ಇವಾಗ ತಾನೇ ಹೊಸ ಸೋಫಾ ತಂದಿದ್ದಾರೆ. ಸೊ ಇಲ್ಲಿಗೆ ಬಂದರೆ ಇಲ್ಲೊಂದು ರೂಮ್ ಇದೆ.
ಸೇಮ್ ಡಿಸೈನ್ ಅಲ್ವಾ ಎರಡು ಮನೆದೂ? ಹಾ, ಎರಡು ಮನೆಯೂ ಸೇಮ್. ಇಲ್ಲೊಂದು ರೂಮ್ ಇದೆ, ಇದು ವಾಶ್ರೂಮು, ಇದು ವಾಶ್ರೂಮ್. ಜನರಲ್ ವಾಶ್ರೂಮ್ ಅದು. ಸೊ ನಾರ್ಮಲ್ ಆಗಿ ತೋರಿಸ್ತಾ ಇದ್ದೀನಿ. ನಾವು ಪಕ್ಕದಲ್ಲಿ ನೋಡಿದ್ವಲ್ಲ, ಅದು ಕೂಡ ಇಷ್ಟೇ ಉದ್ದ ಬರುತ್ತಲ್ವಾ, ಇಷ್ಟೇ ಉದ್ದ. ಮತ್ತು ಇಲ್ಲೊಂದು ದೇವ್ರ ಮನೆ, ಆಮೇಲೆ ಟಿವಿ ಇರಬೇಕಲ್ಲ, ಶೋಕೇಶ್ ಅದು. ಸೊ ಇದು ಓಪನ್ ಕಿಚನ್ನು, ಎಲ್ಲ ಕೂಡ ವಿಶಾಲವಾಗಿದೆ, ಆ್ಯಕ್ಚುಲಿ ಚೆನ್ನಾಗಿದೆ. ದೇವ್ರ ಮನೆ ತೋರಿಸ್ತೆ. ಇಲ್ಲೊಂದು ಬೆಡ್ರೂಮ್ ಬರುತ್ತೆ ವಿತ್ ಅಟ್ಯಾಚ್ಡ್ ವಾಶ್ರೂಮ್. ಮುಂದೆ ತೋರಿಸಿ ಹೋಗಿ ಅಲ್ಲಿ. ಸೊ ಈ ಥರ, ಹಾಂ ಅಲ್ಲೇ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಅಲ್ಲಿ ಸೊ ವಾಶ್ರೂಮ್. ಈ ಥರ ಇದೆ. ಸೇಮ್ ಡಿಸೈನ್ ಪಕ್ಕದ ಮನೆಯಲ್ಲೂ ಕೂಡ ವಿಶಾಲವಾಗಿದೆ. ಬನ್ನಿ ಇದು ಎಲ್ಲ ಡೈನಿಂಗ್ ಹಾಲು. ಅಂದರೆ ಈಗ ಸೌಂಡ್ ಬರುತ್ತೆ ಬಾಯಲ್ಲಿ. ಅಪ್ಪ ಅಪ್ಪ ಅಂದರೆ ನಿಮ್ಮ ಯಜಮಾನ್ರು ಫೋನ್ ಮಾಡ್ತಾವ್ರು, ಸುಮ್ಮ ಕೂತಿದ್ದೀರಲ್ಲ, ತಲೆ ಬಾಚ್ಕೊಂಡು ಕೂತವ್ರೆ. ಇವತ್ತೇ ಸೈಲೆಂಟ್ ಆಗಿರೋದು, ಯಾಕೆ ಅಂತ ಗೊತ್ತಿಲ್ಲ. ಯಾಕೆ ಸೇಮ್ ಡಿಸೈನ್. ಇವಾಗ ಅವ್ರ ಮನೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಶ್ರಮಜೀವಿ ಹೋಯ್ತು. ಫೋನ್ ಬರ್ತಿದೆ ನಿಮಗೆ. ಹಾ, ಅಪ್ಪ ಅಪ್ಪ. ಸೊ ಇದು ಅವ್ರ ಮನೆ ಆದರೆ, ಸೊ ಇಲ್ಲೊಬ್ರು ಓನರ್ ಎಂತಿ ಹೋದ್ರು, ಅವರು ಹೊತ್ತಿಗೆ ಎಲ್ಲ ಹೋಗ್ತಾವ್ರೆ. ಸೊ ಓ, ಅವ್ರು ಆ ಕಡೆ ಹೋದ್ರು. ಬನ್ನಿ ಈಗ, ಇದು ಇನ್ನೊಂದು ಮನೆ. ಹಾಂ, ಇದು ಇನ್ನೊಂದು ಮನೆ. ಸೇಮ್ ಅದೇ ಥರ ಎಂಟ್ರಿ ಆದರೆ ಇದು ಹಾಲ್ ಬರುತ್ತೆ. ಇಲ್ಲಿ ಕಿವಿ ಶೋಕೆ. ಏಳು ಅವಾಗ್ಲಿಂದ ಏನು ಮಾಡ್ತಿದ್ಯಾ? ಏನೋ ಮಾಡ್ತಾವಳು ಬಿಡಿ. ನಾವೆಲ್ಲ ಕುತ್ಕೊಂಡು ಇವ್ರದ್ದು ಹೊಸ ಸೋಫಾ. ಇಲ್ಲೂ ದೇವ್ರ ಮನೆ ಬರುತ್ತೆ ನೋಡಿ. ಸೇಮ್ ಡಿಸೈನ್ ಅಲ್ವಾ? ಆಲ್ಮೋಸ್ಟ್ ಸೇಮ್ ಡಿಸೈನ್. ಅಲ್ಲೊಂದು ರೂಮ್ ಇದೆ, ಸೇಮ್ ಎಲ್ಲ. ಇದು ಕಿಚನ್ನು, ಡೈನಿಂಗ್ ಟೇಬಲ್ ಇಲ್ಲಿ ಇಟ್ಕೊಂಡ್ರೆ ಡೈನಿಂಗ್ ಟೇಬಲ್ ಬರುತ್ತೆ. ಅಡುಗೆ ಮನೆ, ಓಪನ್ ಕಿಚನ್. ಇದು ಕೂಡ ಓಪನ್ ಕಿಚನ್ನೇ ಮಾಡಿಸ್ಕೋಬೇಕು, ಯಾಕಂದರೆ ಕಿಚನಲ್ಲಿ ಯಾರು ಅಡುಗೆ ಮಾಡ್ತಿದ್ರೆ ನೆಂಟರು ಬಂದಾಗ ಎಲ್ಲ ಇಲ್ಲಿ ಕೂತ್ಕೊಂಡಿರ್ತಾರೆ. ಓಪನ್ ಕಿಚನ್ ಇದ್ದರೆ ಕಮ್ಯುನಿಕೇಷನ್ ಚೆನ್ನಾಗಾಗುತ್ತೆ. ಸೊ ಇಲ್ಲಿ ರೂಮು ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಇದು ಕೂಡ ಬನ್ನಿ. ಮತ್ತೆ ಹಾಂ, ಇದಿಷ್ಟ ಆಯ್ತು ಇಲ್ಲಿಗೆ. ಮತ್ತೆ ಇಲ್ಲೊಂದು ರೂಮು, ಮತ್ತೆ ಇದು ಜನರಲ್ ವಾಶ್ರೂಮ್. ಜನರಲ್ ವಾಶ್ರೂಮ್. ಅದೆಲ್ಲ ಯಾಕೆ ಹಂಗಿದೆ ಅಂದ್ರೆ ಜನ ಮನೆಗೆ ಎಷ್ಟು ಜಾಸ್ತಿ ಬಂದಿದ್ದಾರೆ ಇದ್ರಲ್ಲ, ಅದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಹಾಂ, ಇವಳೆ. ಸೊ ಇಷ್ಟಾಗಿತ್ತು. ಈ ಮನೆ ನಾವು ಹಾಸನಲ್ಲಿ ಸೈಟ್ ತಗೊಳ್ಳೋಣ ಅಂತ ನೋಡ್ತಿದ್ದೀವಿ. ಸೊ ಇವ್ರದ್ದು ಚೆನ್ನಾಗಿತ್ತಲ್ಲ, ರೋಡ್ ಸೈಡ್ ಪಕ್ಕದಲ್ಲಿ ಒಂದಿತ್ತಲ್ಲ, ಅದಕ್ಕೆ ಕೇಳೋಣ ಅಂತ. ಅವರು ಪಬ್ಲಿಕ್ ಆಗಿ ಪ್ರೈಸ್ ಎಲ್ಲ ರಿವೀಲ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಸೊ ನಾವು ನೋಡ್ತಿದ್ದೀವಿ, ನೋಡೋಣ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿರಿ. ಬಂದರು ಶ್ರಮಜೀವಿ, ಈ ಫೈನಲಿ ಬಂದರು. ಇನ್ನು ಫೇರ್ ಆ್ಯಂಡ್ ಲವ್ಲಿ ಯಾಕೆ ಬಂದ್ರ? ಎಲ್ಲಿ ಬನ್ನಿಲಿ, ಏನು ಹಾಕಿಲ್ವಂತ, ಅದಕ್ಕೆ ತೋರಿಸ್ತಿಲ್ಲ. ಸರಿ, ಇಷ್ಟಾಗಿತ್ತು. ಬನ್ನಿ ಈಗ ಏನ್ ಮಾಡೋಣ? ಈಗ ಒಂದು ಗೇಮ್ ಮಾಡೋಣ, ಎಲ್ಲ ಫ್ಯಾಮಿಲಿ ಇದೀವಲ್ಲ. ಗೇಮ್ ಮಾಡಕ್ಕೆ ರೆಡಿ ಆಗಿ ಫೇರ್ ಆ್ಯಂಡ್ ಲವ್ಲಿ ಪೌಡರ್ ಹಾಕೊಳ್ಳಿ. ಎಷ್ಟು ಬರುತ್ತೆ ಅಂತ ಹೇಳಿಲ್ಲ, ಬರೀ 2,500 ಚಂದ್ರ ನಡೀತಿದೆ ಅಂತ ಹೇಳ್ಬಿಟ್ರು. 2,500 ಚಂದ್ರ ನಡೀತಿದೆ. ಒಂದು 35ರಿಂದ 40 ಲಕ್ಷ ಆಗ್ಬೋದು. 35ರಿಂದ. ಮತ್ತೆ ರೋಡ್ ಸೈಡ್ ಅಲ್ಲ? ರೋಡ್ ಸೈಡ್ ಅಲ್ವಾ? ರೋಡ್ ಸೈಡು ಕೆಳಗಡೆ ಒಂದು ಅಂಗಡಿ ಮಳಿಗೆ ಮಾಡಿ ಈ ಥರ ಮನೆ ಕಟ್ಕೊಂಡ್ರೆ ಕಮರ್ಷಿಯಲ್ ಪರ್ಪಸ್ಗೆ ಕೆಳಗಡೆ ಕಮರ್ಷಿಯಲ್ಗೆ ಬಿಡಬೇಕು. ನೋಡೋಣ ತಗೋ, ಇನ್ನೂ ಕೆಲವೊಂದು ನೋಡೋಣ. ನಾವು ನೋಡ್ತಿರ್ತೀವಿ, ನಿಮಗೂ ಯಾವ್ದಾದ್ರು ಗೊತ್ತಿದ್ರೆ ತಿಳಿಸ್ಕೊಡಿ ನಮಗೆ. ಒಳ್ಳೆ ಡಿಸ್ಕೌಂಟಲ್ಲಿ ಇದೆ, ಮೇನ್ ರೋಡಲ್ಲಿ ಸಿಕ್ಕಿದ್ರೆ ಹೇಳಿ ತಗೋಬೇಕು. ನಮ್ಮ ಅಪ್ಪ ಕೊಡಿಸ್ತಾರಂತೆ ನನಗೆ, ಖಂಡಿತ ನನ್ನ ಹೆಸ್ರಿಗೆ ಮಾಡ್ತಾರಂತೆ. ಸೊ ಇನ್ಯಾರ ಹೆಸ್ರಿಗೆ ಮಾಡೋಣ? ನನಗಿರೋನೇ ಒಬ್ಬ ಮಗ ಅಲ್ವಾ, ಅವನಿಗೆ. ಸೊ ಹೆಂಗೋ ಫ್ಯಾಮಿಲಿನೂ ಎಲ್ಲ ಬಂದಿತ್ತು, ಅದನ್ನು ಕೂಡ ನೋಡ್ದಂಗೆ ಆಗುತ್ತೆ ಅಂತ ಬಂದಿರೋದು ಇವತ್ತು. ತೋರಿಸಿಲ್ಲ ಇನ್ನೊಂದ್ಸತಿ ಜಾಗನ? ಜಾಗ ತೋರಿಸ್ಬಿಡೋಣ. ಮೇಲಿಂದ ತೋರಿಸ್ತೀನಿ ಬನ್ನಿ, ನಿಮಗೆ ಮೇಲೆ ಹೋಗಿ ಸಿಗ್ತೀನಿ. ಇಲ್ಲಿ ಈ ಓನರ್ ಅವರ ಮಿಸ್ಸಸ್ ಅವರು, ಈ ಮನೆ ಓನರು. ಪ್ರೈಸೇ ಹೇಳ್ತಿಲ್ಲ ಬಿಡಿ, ಹೋಗ್ಲಿ. ಇದು ಅಣ್ಣನ ಮನೆ, ಇದು ತಮ್ಮನ ಮನೆ. ಅಲ್ಲಿ ಶ್ರಮಜೀವಿ ಇವರು, ತುಂಬಾ ಶ್ರಮಪಟ್ಟು ಮನೆ ಕೆಲಸ ಎಲ್ಲ ಮಾಡ್ತಾರೆ. ಅವ್ರು ಬರ್ತಾರೆ ಇಲ್ಲ ವಿಡಿಯೋಗೆ. ಇವ್ರು ನೋಡಿ ತಲೆ ಬಾಚ್ಕೊಂಡು ನಿಂತವ್ರೆ. ಏನು ಹೇಳ್ತೀರಾ? ಅವ್ರು ಬಿಟ್ರೆ ಹೊಡೆದೋಯ್ತಾರೆ. ಬಾ ಮೇಲೆ ಹೋಗೋಣ. ಹುಷಾರು. ಏನು ಹೇಳ್ತೀಯಾ? ಅವಳು ಅಷ್ಟೇ, ಎಲ್ಲ ನಾಚ್ಕೋತವ್ರೆ. ಎಷ್ಟೆಲ್ಲ ಚೆನ್ನಾಗಿದೆ ನಿಂದು. ಹ್ಞೂ, ಸರಿ ಆಯಿತು. ನಿಮ್ಮ ಆಶೀರ್ವಾದ. ಅಶ್ವಿನಿ ದೇವತೆ ತಥಾಸ್ತು ಅನ್ಲಿ. ಸೊ ಇವಾಗ ಮೇಲೆ ಹೋಗೋಣ. ಹಂಗಂತ ಇದನ್ನು ತೋರಿಸ್ಬೇಕಲ್ವಾ ಮೇಲೆ ಹೆಂಗಿದೆ ಅಂತ. ಎಲ್ಲ ಚೆನ್ನಾಗಿದೆ ಜಾಗ ಒಟ್ಟಿನಲ್ಲಿ. ಫಸ್ಟ್ ಈ ಕಡೆ ಹೋಗೋಣ. ಬಟ್ ರೋಡ್ ಸೈಡ್ ಇರೋದ್ರಿಂದ ಅವ್ರು ಕಮ್ಮಿ ಮಾಡಲ್ಲ. ತಮ್ಮ ಅವರು ಇನ್ನೊಂದು ಮನೆ ಕಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ಒಂದು ಕಮರ್ಷಿಯಲ್ಗೋಸ್ಕರ ಮನೆ ಕಟ್ಟಿದ್ದಾರೆ. ಇದು ಸಿಂಗಲ್ ಬೆಡ್ರೂಮ್.
ಸಿಂಗಲ್ ಬೆಡ್ರೂಮು ಇಲ್ಲ ಹಾಂ ಸಿಂಗಲ್ ಬೆಡ್ರೂಮು ಮತ್ತು ಹಾಲಿದೆ. ಕನ್ಫ್ಯೂಸ್ ಆಗ್ಬಿಡ್ತು ಒಂದೊಂದ್ಸಲ. ಬಟ್ ಚೆನ್ನಾಗಿದೆ ಅದು ಕೂಡ ಸಿಂಪಲ್ ಆಗಿ. ಸೊ ನಾವು ನೋಡೋಕೆ ಬಂದಿದ್ದು ಈ ಜಾಗ ಏನು ಗೊತ್ತಾ ಬಾಯ್ರವ ಇಲ್ಲಿ ನೆನ್ನೆ ಇದನ್ನ ನನಗೆ ಏನಂತ ಹೇಳಿ ತೋರಿಸ್ದೆ, ಅಲ್ಲಿ ಜೋಳ ಇದೆಯಲ್ಲ ಝೂಮ್ ಮಾಡು, ಅದನ್ನ ಅಕ್ಕಿಗೂಡು ಬನ್ನಿ ಅಕ್ಕಿಗೂಡು ಕಟ್ಟೈತೆ ಬಂದಿದ್ಲು. ಸುಳ್ಳು. ಬಟ್ ಇದು ಬೆಸ್ಟ್ ಯಾವುದು ಗೊತ್ತಾ, ಇದು ರೋಡು ಅರ್ಕಲ್ಗೋಡ್ ರೋಡು. ಅಲ್ಲಿ ಅರ್ಕಲ್ಗೋಡ್ ಸರ್ಕಲ್ ಬರುತ್ತೆ. ಈ ಕಡೆ ಸೈಡಿಂದ ಹೋದ್ರೆ ಮಡಿಕೇರಿ ಸೋಮವಾರಪೇಟೆಗೆ ಹೋಗ್ಬೋದು ಅನ್ಸುತ್ತಲ್ವಾ? ಈ ರೋಡಿಗೆ ಹೋಗ್ಬೋದು. ಈ ರೋಡು ಸೋಮವಾರಪೇಟೆ. ಇದು ಕೂಡ ಕುಶಾಲನಗರ ಕನೆಕ್ಟಿಂಗ್ ಪಾಯಿಂಟ್ ಥರನೇ. ಬಟ್ ಡಬಲ್ ರೋಡ್ ಇರೋದ್ರಿಂದ ಕಮರ್ಷಿಯಲ್ ಪರ್ಪಸ್ಸು ನಿಮಗೆ ಬಾಡಿಗೆಗೆ ಬೇಗ ಬರ್ತಾರೆ. ಅದೇ ಒಂದು ಯೋಚನೆ ಇರೋದು ತಲೆನಲ್ಲಿ. ನೋಡೋಣ ಹೆಂಗಾಗುತ್ತೆ ಅಂತ. ದೇವರು ನಮಗೆ ಯಾವ ಜಾಗ ಒಲಿಬೇಕು ಅಂತ ಹೇಳ್ತಾರಲ್ಲ, ಮಣ್ಣು ಮತ್ತು ಹೆಣ್ಣು ಬರ್ದಿರಬೇಕು ಅಂತ ಹಣೆ ಬರದಲ್ಲಿ ಇಲ್ಲಿರಬೇಕು. ಸೊ ನಾವು ಯಾಕೆ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಿದ್ದೀವಿ ಅಂದರೆ, ಇದು ನಿಮಗೆ ಗೊತ್ತು ರಿಯಲ್ ಎಸ್ಟೇಟು ತುಂಬ ಬೂಮ್ ಆಗ್ತಿದೆ ಅಂತ. ಸೊ ಏನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಮ್ಮ ಫ್ಯೂಚರ್ಗೆ ಯಾವಾಗಲಾದರೂ ಕಷ್ಟ ಕಾಲದಲ್ಲಿ ಫ್ಯೂಚರ್ ಸೆಕ್ಯೂರ್ ಆಗಬೇಕು ಅಂದರೆ ಲ್ಯಾಂಡಿಗೆ ಇನ್ವೆಸ್ಟ್ ಮಾಡೋದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ಕಷ್ಟ ಕಾಲದಲ್ಲಿ ಹೆಲ್ಪ್ ಆಗುತ್ತೆ ಅಂತ. ಬನ್ನಿ ಇವಾಗ ನಿಮಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡಬೇಕಲ್ವಾ. ಫ್ಯಾಮಿಲಿ ಎಲ್ಲ ಜಾಸ್ತಿ ಜನ ಇದ್ದಾರೆ, ಎಲ್ಲ ಇವತ್ತು ರಿಟರ್ನ್ ಆಗ್ತಾರೆ. ಬೆಂಗಳೂರಿಗೆ ಹೋಗೋರು ಬೆಂಗಳೂರಿಗೆ ಹೋಗ್ತಾರೆ, ನಾವು ಹಾಸನಿಗೆ ಹೋಗ್ಬೇಕು. ಹಾಸನ ನೀವು ಬೆಂಗಳೂರಿಗೆ ಹೋಗ್ತೀಯಲ್ವಾ? ಆಟ ಆಯ್ತು, ಈಗ ಅಮ್ಮನ ಹತ್ರ ಬಯಸ್ಕೊತಾಳೆ ಹೋಗಿ. ಸೊ ಬೆಂಗಳೂರಿಗೆ ಹೋಗೋರು ಇರ್ತಾರೆ. ನಿಮ್ಗೂ ಸೊ ಒಂದು ಗೇಮ್ ಮುಗಿಸ್ಕೊಂಡ್ರೆ ನಮಗೂ ಕೂಡ ಮೆಮೊರೀಸ್ ಕ್ರಿಯೇಟ್ ಆಗುತ್ತೆ, ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಲಾಸ್ಟ್ ಟೈಮ್ ಇದೇ ಥರ ಒಂದು ವಿಡಿಯೋ ಮಾಡಿದಾಗ ಇವತ್ತು ನೋಡ್ಬಿಟ್ಟು ಎಲ್ಲರೂ ಎಂಜಾಯ್ ಮಾಡ್ತಿದ್ರು ಅದನ್ನ. ಹೌದಾ? ಹಾಂ. ಸೊ ಮೆಮೊರೀಸ್ ನಿಮಗೂ ಹೇಳ್ತಿದ್ದೀನಿ, ಮೆಮೊರೀಸ್ ಕ್ರಿಯೇಟ್ ಮಾಡಿ ಅಂತ. ಬರೀ ಈ ಕಡೆನೂ ತೋರಿಸ್ಬಿಡಿ ಹಂಗೆ. ಅದೇ ಇಲ್ಲಿಂದ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ದೊಡ್ಡ ಇದೆ ಅಂತ. ಸೈಟು ಸಖತ್ತು ಚೆನ್ನಾಗಿದೆ ಫ್ರೀಯಾಗಿ. ಎಷ್ಟೇ ಜನ ಇದ್ರು ಮನೆಯಲ್ಲಿ ಇದ್ದಾರೆ ಅಂತಾನೆ ಅನ್ಸಲ್ಲ. ಖಾಲಿ ಅನ್ಸುತ್ತೆ. ನಮ್ಮನೆ ಎಲ್ಲ ಚಿಕ್ಕದಾಗಿದ್ಯಲ್ಲ, ತುಂಬಿಡ್ತೀವಿ ನಾವು ನಮ್ಮ ಮನೆಗಳಲ್ಲಿ, ತುಂಬ್ದಂಗೆ ಅನ್ಸುತ್ತೆ. ಅದು ಒಂಥರ ಚೆನ್ನಾಗಿರುತ್ತೆ, ಎಲ್ಲರೂ ಒಂದೇ ಕಡೆ ಇರ್ತಾರೆ. ಕೆಳಗಡೆ ಹೋಗೋಣ, ಗೇಮ್ ಆಡಬೇಕಾದ್ರೆ ಸಿಗೋಣ ಅಲ್ವಾ? ನಿನ್ನೆ ಫ್ಯಾಮಿಲಿ ಜೊತೆ ಇದ್ದಿದ್ದರಿಂದ 2 ದಿನದಿಂದ ಉದ್ಯೋಗದ ಮಾಹಿತಿನ ವೀಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿರಲಿಲ್ಲ. ಸೊ ಇವಾಗ ಮನೆಗೆ ಬಂದಿದ್ದೀವಿ, ಅದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ. ITI ಡಿಪ್ಲೊಮಾ ಆಗಿದ್ದರೆ ಎಲೆಕ್ಟ್ರಿಕಲ್ ಟೆಕ್ನಿಷಿಯನ್ ಉದ್ಯೋಗಗಳು ಖಾಲಿ ಇದೆ. ನಂಬರ್ ಕಾಣಿಸ್ತಿದೆಯಲ್ಲ, ಆ ನಂಬರ್ಗೆ ಕಾಲ್ ಮಾಡ್ಬೋದು. ಲೊಕೇಶನ್ನು ಎಲೆಕ್ಟ್ರಾನಿಕ್ ಸಿಟಿನಲ್ಲಿರೋದು. ಮತ್ತು ನಿಮ್ದೇನಾದರೂ BTech, BSc, BCA, MTech, MSc, MC ಆಗಿದ್ದರೆ ಇನ್ಫೋಸಿಸ್ನಲ್ಲಿ ಮೈನ್ ಫ್ರೇಮ್ ಡೆವಲಪರ್ ಉದ್ಯೋಗಗಳು ಖಾಲಿ ಇದೆ ಬ್ಯಾಂಗ್ಳೂರ್ ಲೊಕೇಶನಲ್ಲಿ. ಇದಕ್ಕೆ ಅಫಿಷಿಯಲ್ ಲಿಂಕ್ ಥ್ರೂನೇ ಹೋಗಿ ಅಪ್ಲೈ ಮಾಡಬೇಕು. ಸೊ ನಾನು ನನ್ನ ಉದ್ಯೋಗದ ಮಾಹಿತಿಯ ಲಿಂಕ್ನ ಕಮೆಂಟಲ್ಲಿ ಪಿನ್ ಮಾಡಿರ್ತೀನಿ. ಅಲ್ಲೋಗಿ ಜಾಯ್ನ್ ಆಗಿ, ಯಾರು ಉದ್ಯೋಗನ ಹುಡುಕ್ತಿರ್ತೀರ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಅದು ಬಿಟ್ಟರೆ ಜಾಯ್ ಲೊಕೇಶ್ ಹಾಸನ ಲೊಕೇಶನಲ್ಲಿ ವಾಕಿನ್ ನಡೀತಾ ಇದೆ 18th ಆಗಸ್ಟು. ಸೊ ನಂಬರ್ ಆಫ್ ವೇಕೆನ್ಸೀಸ್ ಮೇಲ್ಗೆ 250 ಇದೆ ಮತ್ತು ಫೀಮೇಲ್ಗೆ 50 ಪೋಸ್ಟ್ಗಳಿದೆ. ಸೊ ಹೋಗಿ ವಾಕಿನ್ ಅಟೆಂಡ್ ಮಾಡಿ. 1 ಅಲ್ಲ 2 ನಂಬರ್ನ ಕೊಟ್ಟಿದ್ದೀನಿ ಮತ್ತು ಮೇಲ್ ಐಡಿನೂ ಕೂಡ ಕೊಟ್ಟಿದ್ದೀನಿ. ಡೈರೆಕ್ಟಾಗಿ ಹೋಗಿ ವಾಕಿನ್ನ ಅಟೆಂಡ್ ಮಾಡಿ. ಉದ್ಯೋಗಗಳು ಜಾಸ್ತಿ ಸಂಖ್ಯೆನಲ್ಲಾಗುತ್ತೆ, ಏಕೆಂದರೆ ವಾಕಿನಲ್ಲಿ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ವಾಕಿನ್ನ ಅಟೆಂಡ್ ಮಾಡಿ. ಸೊ ಏನಕ್ಕೆ ಉದ್ಯೋಗದ ಮಾಹಿತಿನ ಇನ್ಕ್ಲೂಡ್ ಮಾಡ್ತಿದ್ದೀನಿ ಅಂದರೆ, ಸೊ ವೀಡಿಯೋಸು ತುಂಬ ಜನ ನೋಡ್ತಿರ್ತೀರ, ಕೆಲವರಿಗೆ ಗೊತ್ತಿರಲ್ಲ ಎಲ್ಲೆಲ್ಲಿ ಉದ್ಯೋಗಗಳು ಖಾಲಿ ಇದೆ, ಎಲ್ಲೆಲ್ಲಿ ವಾಕಿನ್ ನಡೀತಾ ಇರುತ್ತೆ ಅಂತ. ಸೊ ಅವರಿಗೆ ಈಸಿ ಆಗಲಿ ಅಂತ. ಸೊ ನಿಮಗೆ ಫುಲ್ ವಿಡಿಯೋ ನೋಡೋಕ್ಕಾಗಿಲ್ಲ ಅಂದರೆ ಎಲ್ಲಿ ಯಾರು ನೋಡಿರ್ತೀರ ಅವರಿಗೆ ಇಲ್ಲಿಂದ ನೋಡಿ ಅಂತ ಅಟ್ಲೀಸ್ಟ್ ಜಾಬ್ ಹುಡುಕ್ತಾರೆ ಅವರಿಗೆ ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಲೇಬೇಕು ಅಂತ ಏನಿಲ್ಲ, ಈ ಪಾರ್ಟಿಗೆ ಬಂದು ಇಲ್ಲಿದೆ ಉದ್ಯೋಗದ ಮಾಹಿತಿ ಅಂತ ಅವ್ರಿಗೆ ಹೇಳಿ ತಿಳಿಸ್ಕೊಡಿ. ಯಾಕಂದರೆ ನೀವು ವಿಡಿಯೋನ ಶೇರ್ ಮಾಡೋದ್ರಿಂದ ಒಬ್ಬರಿಗೆ ಉದ್ಯೋಗ ಆದರೆ ಅವ್ರು ಎಷ್ಟು ಖುಷಿ ಪಡ್ತಾರೆ ಅಂದರೆ ನಿಮಗೆ ಗೊತ್ತಿರುತ್ತೆ ಉದ್ಯೋಗ ತಗೊಳ್ಳೋರಿಗೆ. ಸೊ ಅದಕ್ಕೋಸ್ಕರ ಇದನ್ನು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಓಕೆ, ಇವಾಗ ಚಾಲೆಂಜು ಸ್ಟಾರ್ಟ್ ಆಗುತ್ತೆ. ಸೊ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ವಿಷ್ಣುವರ್ಧನ ಕರ್ನಾಟಕಿಲ್ಲನ. ಇದು ಇವೆಲ್ಲ ಬೇಗ ಹೇಳ್ಬಿಡ್ತಾರೆ. ಬರಕ್ಕಿಂತ ಮುಂಚೆನೇ ಹೇಳಿದ್ರು. ವಿಷ್ಣುವರ್ಧನ್ ಅವ್ರು ಕಾಣಿಸಿದ್ರೆ ಸಾಕು. ನೆಕ್ಸ್ಟ್ ಜಿಂಕೆ ಮರಿ ಓಡ್ತಾ ಐತೆ, ಓಡ್ತಿಲ್ಲ ಅದು. ಜಿಂಕೆ ಮರಿನಾ ನೀನು ಜಿಂಕೆ ಮರಿನಾ? ಅದು ಅಲ್ಲ, ಜಿಂಕೆ ಮರಿನಾ ನೀ ಜಿಂಕೆ ಮರಿನಾ? ಮರಿನಾ ಜಿಂಕೆ ಮರಿನಾ? ಒಂದು ಮಳೆ ಬಿಲ್ಲು, ನಮ್ಮಪ್ಪ ಅದು ಹೇಳಿದ್ಮೇಲೆ ರಿಪೀಟ್ ಮಾಡ್ಕೊ.
ಸಿಂಗರ್ಗಳಿದಾರಪ್ಪ ಎಲ್ಲ. ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ. ಆದರೂ ಹಾಕು ನೀರಲ್ಲ, ಅದೇ ಇದನ್ನ ಹೇಳ್ಬೋದಿತ್ತು. ನಾವ್ ಹೇಳಿದ್ಮೇಲೆ ನೆಕ್ಸ್ಟ್ ನೀನು ಗೆಳತಿಯೇ, ಅದಕ್ಕೆ ಹೊಸ ಸಾಂಗ್ಸ್ ಹಾಕಿ ಅಂದಿದ್ದವಳು. ಜಗವೇ ನೀನು ಗೆಳತಿ ಗೆಳತಿಯೇ. ಇದು ಗೊಂಬೆ ಆಡುತ್ತೈತಾ? ಅಲ್ಲ, ಇರ್ಬೋದು. ಗೊಂಬೆ ಆಡುತ್ತೈತೆ, ಗೊಂಬೆ ಆಡುತ್ತೈತೆ. ರಿಪೀಟ್. ಈ range ಗೊಂಬೆ ಇಂದ ಆಡುತ್ತೈತೆ, ಕೊಡ್ತಿದ್ದೀನಲ್ಲ? ಗೊಂಬೆ ಹೇಳುತ್ತೈತೆ, ಅದು ಆಡುತ್ತೈತೆ ಅಂತ. ಗೊಂಬೆ ಯಾರೋ ಒಂದು ಬಂತಲ್ಲ, ಹೇಳುತ್ತೈತೆ. ಓ, ಇದು ಇದು ನಮ್ಮ ಅಪ್ಪ ಹೇಳುತ್ತೆ. ಫ್ರೆಂಡ್ಸ್. ನಿಮ್ದು ಸಾಕು. ಓ ಅಲ್ಲ, ಎಣ್ಣೆನು ನೆಕ್ಸ್ಟು ಕುದುರೆ ಕಾಟನ್ ಕ್ಯಾಂಡಿನಾ ಏನಿದು? ಜಾತ್ರೆಯಲ್ಲೂ ಸಂತೆಯಲ್ಲೂ ನೀನನ್ನ ಬಿಡದಿರುನಾ? ಅಲ್ಲ, ಕುದುರೆ ಇದೆಯಲ್ಲ. ಗೊತ್ತಿಲ್ಲ. ಪೇಟೆಗೆ ಹೋಗೋಣ. ನಮ್ಮಮ್ಮ ಆಡ್ತಿರ್ತೀಯಲ್ಲ, ಹೇಳಕ್ ಗೊತ್ತಾಗ್ಲಿಲ್ಲ. ಹಸಿರು ಗಾಜಿನ ಬಳೆಗಳ ಬಳೆಗಳೇ, ಹಸಿರು ಗಾಜಿನ ಬಳೆಗಳೇ. ಸಾಂಗೇ ಹೇಳ್ತಿಲ್ಲ ಯಾರು. ಗಾಜಿನ ಬಳೆಗಳೇ ಅಷ್ಟೆಲ್ಲ ಹಾಕಂಗಿಲ್ಲ. ಲಾಸ್ಟು ಕೋಟಿಗೊಬ್ಬ ಅಲ್ಲ, ಹತ್ತು ಒಂದು ಕೋಟಿಗೊಬ್ಬನ ಅಲ್ಲ. ರೂಪಾಯಿಗೊಂದು. ಅಯ್ಯೋ ದೇವ್ರೆ, 10 ರೂಪಾಯಿಗೊಂದು. ನಾವು ಸಾಕು ಬಿಡಿ, ಕಷ್ಟ ಆಯ್ತು ಇದು. ಹೆಂಗ ಅನ್ನಿಸ್ತು ಚಾಲೆಂಜು? ಹುಡುಗಿರಿಗೆ ಮಾತ್ರ ಗೊತ್ತಿರುತ್ತೆ. ನಾವು ಒಂದ್ ದಿವಸನೂ ನೋಡಿಲ್ಲ, ಇವತ್ತೇ ನೋಡಿರೋದು. ಏನ್ ಹೇಳೋಣ, ಕೇಳಿಸ್ಕೊಂಡಿದ್ದೀರಲ್ಲ, ಹಳೆ ಸಂಘ ಎಲ್ಲ ಕೆಲಸದಲ್ಲಿ ಬಿಸಿ. ಕೇಳಿಸ್ಕೊಂಡಿದ್ರು ನೀವು ಅಲ್ಲಿ ಕೊಟ್ಟಿರ್ತಾರಲ್ಲ ಚಿತ್ರ ಸಿಂಬಲ್ಗಳು, ನಮ್ಗೆ ಅರ್ಥ ಆಗಲ್ಲ. ಇದ್ರಲ್ಲಿ ಒಂದು ಅರ್ಥ ಇನ್ನೋರ್ಗೆ ಅರ್ಥ ಆಗಲ್ಲ. ಅಲ್ಲ, ಇದ್ರಲ್ಲಿ ಲಚ್ಚಿ ಅವಳು ಡೈಲಿ ನೋಡಿ ನೋಡಿ ಇವ್ರಿಗೆ ಕೇಳಿದ್ರು ಒಂದು ಹೇಳಿಲ್ಲ. ಅಂದ್ರೆ ಹುಡುಗರೆಲ್ಲ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ, ಹುಡುಗಿರಿಗೆ ಮಾಡಕ್ ಕೆಲ್ಸ ಇರಲ್ಲ, ಸಾಂಗ್ ಹಾಕೊಂಡಿರ್ತೀರ. ಓ, ಇದೆಲ್ಲ ಅಲ್ಲ, ಇದೆಲ್ಲ ಅಲ್ಲ. ಹೇಳ್ರವ, ನಿಮಗೆ ತಿನ್ನಕ್ಕೆ ಯಾರು ಬೇಯಿಸಾಕ್ ಕೊಡೋರು ಅಂತ ನೀವು ಹೇಳಕ್ಕಾಗಲ್ವಾ? ಅದು ಅವ್ರು ಹೇಳ್ತಿರೋದು ಒಪ್ಕೋತೀರಾ? ಯಾರು ಖಾಲಿ ಕೂತಿರ್ತೀವಂತ ಹುಡುಗಿರು. ಹೌದು, ಖಾಲಿ ಕೂತಿರ್ತಾರೆ. ಖಾಲಿ ಕೂತಿರ್ತಾರೆ ಅಂತ ಅಲ್ಲ. ಮತ್ತೆ ನೀವ್ ಹಂಗೆ ಹೇಳಿದ್ದು. ಮಾಡೋರು ಮತ್ತೆ ಮತ್ತೆ ನೀವ್ ಮಾತ್ರ ಕೆಲಸ ಮಾಡ್ತೀರಾ, ನಾವು ಮಾತ್ರ ಏನು ಮಾಡಲ್ಲ ನೀವು ಅಂತ. ಅದನ್ನೇ ಹೇಳ್ರಿ. ನಾವು ನಿಮ್ಗೆ ಅಡಿಗೆ ಮಾಡಿ ಊಟ ಕೊಡ್ತೀವಿ, ಬಟ್ಟೆ ಅವ್ರು ಕೆಲಸ ಮಾಡ್ತಾರೆ, ನಾವೆಲ್ಲ ಕುತ್ಕೊಂಡು ಮಂಚದ ಕುತ್ಕೊಂಡು ಊಟ ಮಾಡ್ತೀವಿ. ಹೌದು, ಟಿವಿ ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು. ಹ್ಮ್, ನಾವೇನಿಲ್ಲ. ತಂದು ಕೊಡ್ತೀರಾ? ಹ್ಮ್, ಸರಿ. ಇದೆಲ್ಲ ಹಂಗೆಲ್ಲ ಅಲ್ಲ, ನಾರ್ಮಲ್ ಆಗಿ ಕೊಡ್ತಾರೆ. ಕೊಡ್ತಾರೆ, ಇದು ಅವ್ರು ತಂದು ಹಾಕ್ತಾರೆ. ಹ್ಮ್, ಬಿಡಿ ಹೋಗ್ಲಿ. ಈಗ ಹೇಗ ಒಂದು ಹಾಡು ಹೇಳ್ಬೇಕು, ಒಂದು guess ಹಾ, ಮಾಡಿ. ಯಾರ್ guess ಮಾಡಿಲ್ಲ ಅವ್ರನ್ನ? ಹೇಳ್ಸು, ಆಡಲ್ಸು. ಯುಗ ಯುಗಗಳೇ ಸಾಗಲಿ ಯೋಗನಂತವೇ. ಹೇಳ ಯೋಗ. 3 ಜನ ಹಾಡ್ ಹೇಳ್ಬೇಕು. ಓ, ರವಿ ಮೋಡಲಿ ಚಂದ್ರನು ಬಂದಂತೆ ಹ್ಮ್. ನಾನೇ ಹೇಳಿದ್ದೀನಿ. ನೀವು ಹೇಳಿಲ್ಲ, ಯಾವ್ದು ಹೇಳಿದ್ದೀರಾ? ಇವಾಗ ಹೇಳಿದ್ರಲ್ಲ ಸಾಂಗ್. ಯುಗಗಳೇ ಸಾಗಲಿ ಯೋಗನಂತ ಚಿನ್ನ ಮರಿ ಇರಲಿ. ಇನ್ನೆಂತ ಹೇಳ್ಬೇಕು? ಹ್ಞೂ, ಹೇಳ್ತಾರೆ ಇವಾಗ. ಪಾಪ ಸಪೋರ್ಟ್ ಮಾಡಿ ಹಸ್ಬೆಂಡಿಗೆ. ಹಾ, ಅವ್ರ ಬದಲು ಇವರೇ ಹೇಳ್ಬಿಡ್ತಾರೆ. ಒಂದು ಡುಯೆಟ್ ಸಾಂಗು. ಹೇಳ್ತಾಳೆ. ಹಾ, ನೀನ್ ಹೇಳು ಬೇಗ. ನಿಮ್ಮ ಹಸ್ಬೆಂಡ್ಗೆ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತೀರಂದ್ರೆ ಏನ್ ಯಾವುದು? ಯಾವ್ದು? ನಾಚಿಕೆ ಎಷ್ಟು ವರ್ಷ ಆದ್ರೂ ನಾಚಿಕೆನಾ? ಹೇಳಿ. ಕಣ್ಣಲೆ ಮುಚ್ಚಿಡಲ ನನ್ನಲ್ಲಿ ಬಚ್ಚಿಡಲ ಯಾಗಪ್ಪ ಕಾಪಾಡಲಿ ಚಿನ್ನದಂತ ಹುಡುಗ. ಹಾ, ಹುಡುಗ. ಹ್ಞೂ, ಹಾ, ಬಂದ. ಹಾ, ಅವ್ರಿಗೂ ಬರ್ತೀವಿ. ಅವ್ರಿಗೆ ಆದ್ಮೇಲೆ. ಇವಾಗ ಆಶಾತೆ ಡೆಡಿಕೇಟ್ ಮಾಡೋದಾದ್ರೆ, ನೀನ್ ಮಧ್ಯದಲ್ಲಿ ಯಾಕ್ ಕೂತಿದ್ಯಾ? ಜಾಗ ಬಿಡು. ಅಲ್ಲ, ಡೆಡಿಕೇಟ್ ಮಾಡೋದಾದ್ರೆ ಒಂದ್ ಸಾಂಗು. ಸಾಂಗೆ ನೋಡೋದಿಲ್ಲ. ಇವಾಗ ತಾನೇ ಗೆಸ್ ಮಾಡ್ತಿದ್ರೆ. ಈಗ ತಾನೇ ಹಿಂದೆ ಹಾಡ್ ಹೇಳ್ತಿದ್ದೀವಿ, ನಾನ್ ಕೇಳಿಸ್ಕೊಂಡೆ. ಹೇಳಿ, ಹೇಳಕ್ಕೆ ರಿಲೀಕ್ಸ್ ಏನೋ ಒಂದ್ ಹೇಳಿ, ಒಂದ್ ಸಾಂಗು ಬರೋದಿಲ್ಲ. ಹೋಗಿ. ನೀವ್ ಸ್ವಲ್ಪ ಜೊತೆಗೆ ಹೇಳಿ. ಅವ್ನ್ ಜೊತೆಗೆ ನೀರ್ ಹೇಳಿ. ಅವ್ರಿಗೆ ಹೇಳಿಸ್ತಾರೆ, ನಿಮ್ದು ಹೇಳಿ ಇವಾಗ. ಸಾಂಗೆ ಬರೋದಿಲ್ಲ. ರವಿ ಮಾಮ, ನೀವು ಡೆಡಿಕೇಟ್ ಮಾಡ್ಬೇಕು ಅಂದ್ರ? ಓ,
ನಾನು ಕೇಳಿ ಸಾಂಗ್ ಜೊತೆಯಾಗಿ ಹಿತವಾಗಿ ಓ ನಿಮಗೆ ಸೇರಿ ನುಡಿವ ತಡಿಯ ಯೋಗ ಮಾಮಂಗ್ ಕೇಳಿಲ್ಲ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಅಂತ ನಿಮ್ಮ ಹೆಂಡತಿಗೆ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತಾರೆ ಯಾವ ಸಾಂಗ್ ಮುದ್ದಾಗಿ ಓ ಮಾತಾಡುವಾಗ ಅವ್ರದ್ದು ನೀವೇ ಹೇಳ್ತಿದ್ದೀರಾ ಅದು ಅವ್ರು ಹೇಳ್ಬೇಕು ಅದಲ್ಲ 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 ಅವ್ರು ಹೇಳ್ಬೇಕು ನಿಮ್ಗೆ ಮುದ್ದು ಮುದ್ದಾಗಿ ಮಾತಾಡಿದ್ರೆ ಚಂದ ಅಂತ ಹೌದಾ ಚಂದನಾ ಇಲ್ಲ ಅಂತ ಅಲ್ಲ ಇಲ್ಲ ಅಂತ ಹೇಳಿದ್ದು ಗಂಡನ್ ಬಿಡ್ಕೊಡ್ತಿಲ್ಲ ವಯಸ್ಕತ್ತವ್ರ ಈಗ ಯಾವ ಸಾಂಗ್ ಡೆಡಿಕೇಟ್ ಮಾಡಕ್ ಇಷ್ಟ ಅದೇ ಸಂಘ ಯಾರಿಗೆ ಇವರಿಗೆ ಮುದ್ದು ಮುದ್ದಾಗಿ ಮಾತಾಡೋ ಚಂದ ಅಂತ ಹಾಡು ಹೇಳಿದ್ರು ಅವ್ರಿಗೆ ಯಾವ್ದು ಇಷ್ಟ ಆಯ್ತದ ಅದನ್ನ ಅವರಿಗೋಸ್ಕರ ಯಾವ ಸಾಂಗ್ ಹೇಳಕ್ ಇಷ್ಟಪಡ್ತೀರಾ ಸಾಂಗ್ ಯಾವ್ದು ಡೆಡಿಕೇಟ್ ಮಾಡಲ್ಲ ನಾನು ಯಾರಿಗೂ ಎಲ್ಲ ಸಾಂಗ್ ಚೆನ್ನಾಗಿರ್ತವೆ ಅಲ್ಲ ನಿಮ್ ಹೆಂಡತಿ ಅವ್ರನ್ನ ನೆನೆಸ್ಕೊಂಡು ಹೇಳ್ಬೇಡ ಹೇಳದ್ ಬೇಡ ಮಾಡಲ್ಲ ಅವ್ರಿಗೆ ಬಂದ್ರೆ ತಾನೇ ಹೇಳೋದು ಓ ಅದಕ್ಕೆ ನಿಮಗೆ ಯಾವ್ದು ಬೇಕು ನೀವೇ ಹೇಳ್ಸ್ಕೊಬಿಟ್ರಿ ಹ್ಞೂ ಸರಿ ನಮ್ಮ ಅಪ್ಪ ಅವರು ಹೇಳ್ತಾ ಇಲ್ಲ ಯಾವ ಸಾಂಗು ಅದು ನಮ್ದೇನಿಲ್ಲ ಅವರೇ ಸಾಂಗ್ ನಾವು ಅಲ್ಲ 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 ನಿಮ್ ಹೆಂಡತಿ ನೆನಪಿಸ್ಕೊಂಡ್ರೆ ಯಾವ ಸಾಂಗ್ ನೆನ್ಪು ಬರುತ್ತೆ ನಮಗೆ ಫಿಲಮೇ ನೋಡಲ್ವಲ್ಲ ನಿಜ ಆಯ್ತು ದೇವ್ರ ಸಂಗೆ ಹೇಳ್ಬಿಡಿ ಅತ್ತಿಗೆ ಯಾವ್ದೋ ಪಾರ್ವತಿ ಸಾಂಗ್ ಯಾವ್ದಾರು ಹೇಳ್ಬಿಡಿ ಅಲ್ಲ ಒಂದ್ ಸಾಂಗ್ ಡೆಡಿಕೇಟ್ ಮಾಡೋದಿದ್ರೆ ಯಾವ ನೆನಪೇ ಇಲ್ಲ ಅವ್ರು ಹೇಳಿದ್ರಲ್ಲ ಜೊತೆಯಾಗಿತ್ತವಾಗಿ ಹೇಳಿದ್ರಲ್ಲ ಸರಿ ನಮ್ಮ ಅಮ್ಮ ಇವಾಗ ಇವ್ರು ಗೆಸ್ ಮಾಡ್ತಾನೆ ನೋಡಿ ಆತರ ನೀನ್ ನೀವ್ ಹಸ್ಬೆಂಡ್ ಬರ್ತಾರೆ ಯಾವ್ದ ಡೆಡಿಕೇಟ್ ಮಾಡ್ತಾರೆ ಹಾ ನಾನಾ ಹಾ ಕರಿಯ ಐ ಲವ್ ಕರಿಯ ಇಲ್ಲ ಹೇಳಿ ಹೇಳಿ ಹೇಳು ಹೋಗ್ಲಿ ಚೆನ್ನಾಗಿ ಕರಿಯ ಐ ಲವ್ ಯು ಹಾ ಕರುನಾಡ ಮೇಲಾಣೆ ಹಾ ಈ ತರ ಬಿಳಿ ಮೋಡದ ಮೇಲ ಇವಾಗ ನಮ್ಮ ಅಪ್ಪನ್ ನೀವ್ ಯಾವ್ದು ನಾವೇನ್ ಹೇಳ ನನಗೆ ವಾಡೆ ಬರಕಿಲ್ಲ ಅಲ್ಲ ನೀವ್ ಯಾವ್ದು ಅಮ್ಮಂಗ್ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀರಾ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ ಅವ್ರ ಕರಿಯ ಐ ಲವ್ ಯು ಅಂದ್ರಲ್ಲ ನಾನು ಬಿಳಿಯ ಇಲ್ಲ ಅವಿಯೋ ಬೇರೆ 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 ಎಲ್ಲ ನಾನ್ ಬಂದು ನಿಂತಾಗ ಅಂತ ಬರುತ್ತಲ್ಲ ಅದು ಈಗ ಗೊತ್ತೈತಿ ಅವಾಗ ಬರ್ತಿರ್ಲಿಲ್ಲ ಉಯ್, ಎಲ್ಲಿ ಎಲ್ಲಿ ಹೆಂಗ್ ವಹಿಸ್ಕೊತಿದ್ರು ಓ ಸೋತೆ ಕಣೆ ಮುಗೀತು ಗೊತ್ತಾಯ್ತು ಎಷ್ಟ್ ಚೆನ್ನಾಗಿ ಕವರ್ ಮಾಡಕ್ ಹೋದ್ರಿ ನಮ್ಮ ಯಜಮಾನ್ರಿಗೆ ಸಾಂಗೇ ಗೊತ್ತಿಲ್ಲ ಅಂದ್ರು ಇವಾಗ ಹೇಳ್ಕೊಡ್ತಿದ್ರು ಓ ಹಂಗಾರೆ ನೀವು ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕು ನೀನ್ ಮದ್ವೆ ಆಗ ಹುಡ್ಗಂಗ್ ಯಾವ ಸಾಂಗ್ ಡೆಡಿಕೇಟ್ ಮಾಡ್ತೀಯ ಅವ್ರ ಅಪ್ಪ ನೋಡಿದ್ರೆ ಆಮೇಲೆ ಡೆಡಿಕೇಟ್ ಮಾಡಿಸ್ತಾರೆ ಇಲ್ಲ ಅದೆಲ್ಲ ಏನು ಇಲ್ಲ ಅಯ್ಯ ನಿಮ್ ಮನೇಲೆ ನೋಡ್ ಮದ್ವೆ ಮಾಡೋದು ಹೇಳು ಹ್ಮ್ ಇಲ್ಲ ನಂಗೆ ಸಡನ್ ಆಗಿ ಏನು ನೆನಪಾಗ್ತಾ ಇಲ್ಲ ನಿಮ್ಮ ಅಮ್ಮಂಗ್ ಯಾವ್ದು ಮಾಡ್ತೀಯ ಯೋಚನೆ ಮಾಡಿ ನಮ್ಮ ಅಮ್ಮಂಗ ಅಮ್ಮ ಐ ಲವ್ ಯು ಮಾ ಅಲ್ವಾ ತಡೀರಿ ಓಯ್ ಓ ಯಾವುದು ಸಕ್ಕತ್ತಿದಾವೆ ಲೀಸ್ಟ್ ಇದಾವೆ ಅದಕ್ಕೆ ಗೊತ್ತಿಲ್ಲ ಉಸಿರೇ ನನ್ನ ಉಸಿರೇ ನನ್ನಮ್ಮ ಅಷ್ಟೇ ಓ ಇಲ್ಲ ಅದೈತೆ ಸಾಂಗು ಸಾಂಗ್ ಇದೆ ನೀನು ನೀನ್ ಕೇಳಿಲ್ಲ ನೀನ್ ಇನ್ನೂ ಹಳೆ ಕಾಲದಲ್ಲಿ ಕರಿಯ ಐ ಲವ್ ಯೂನೆಲ್ಲ ಇದೆಯಲ್ಲ ಅದಕ್ಕೆ ನೀನು ನೀನು ನಾನ್ ಡ್ರೈವರ್ ಹೇಳಿ ಪಿಪಿ ಮಾದ ಹೇಳ್ತೀಯಲ್ಲ ಓ ನಾಚಿಕೆ ಆಯ್ತು ಸರಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಸೊ ಮತ್ತೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ 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 ಆದರೂ ಮಾಡಿ ಬಾಯ್ ನಿಮ್ಮ ಗಂಡನ ಬಗ್ಗೆ ತುಂಬ ತಿಳ್ಕೋಬೇಕು